ನೋಡ್ರಿ, ಇದೇ ಡ್ರಾಯಿಂಗ್ ಮಾಡ್ತಿರೋದು ಬಾಲಕೃಷ್ಣ. ಅಲ್ಲಿ ಒಂದ್ಸರಿ ಕೈ ಆಯ್ತು. ಇದೇನಾದರೂ ಪೇಂಟಿಂಗ್ ಸಕ್ಕದಾಗಿ ಬಂದರೆ ನನ್ನ ಶರ್ಟ್ ಮೇಲೆ ಒಂದು ಡಿಫ್ರೆಂಟಾಗಿ ಏನಾದರೂ ಒಂದು ಪೇಂಟ್ ಮಾಡಿಸ್ಕೊತೀನಿ. ಸೊ ಫೈನಲಿ ಬರ್ಗರ್ ರೆಡಿಯಾಗಿದೆ ಗಾಯ್ಸ್. ಆನ್ಲೈನ್ ಮೀಟಿಂಗು, ಫ್ಯಾಮಿಲಿ ಮೀಟಿಂಗು. ನೋಡ್ರಿ ನಮ್ಮ ತಾತ ಸ್ಪೆಕ್ಸ್ ಹಾಕ್ಕೊಂಡು ಹೆಂಗೆ ಮಾತಾಡ್ತವ್ರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ವರ್ಧನ್ ವ್ಲಾಗ್ಸ್. ಬನ್ನಿ, ಇವತ್ತಿನ ದಿನದಲ್ಲಿ ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ. ಫಸ್ಟ್ ನಮ್ಮ ಮೇಡಮ್ ಅವ್ರು ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಏನು ಮಾಡ್ತಿದ್ಯಾ ತ್ರಿಷಾ? ಡ್ರಾಯಿಂಗ್ ಬುಕ್ಕು ನೋಡಿ ಗೈಸ್, ಏನೋ ಪೇಂಟಿಂಗ್ ಮಾಡ್ತಾಳೆ. ಇದೇನೇ ಇದು? ಟೂಲಿಪ್ ಫ್ಲವರ್ ತಾನೇ? ಲಿಲಿ ಫ್ಲವರ್ ಅಂತೆ ನೋಡ್ರಿ. ಇದು ಇವಳೇ ಮಾಡಿರೋದು ಪೇಂಟಿಂಗು ನೋಡ್ರಿ. ಈ ನವಿಲೂ ಅಷ್ಟೇ ಇವಳೇ ಮಾಡಿರೋದು. ಎಷ್ಟು ದಿನ ಬೇಕು ತ್ರಿಷಾ ಅದು ಪೇಂಟ್ ಮಾಡೋಕ್ಕೆ? ಹಾಂ, 2 ದಿನ. 2 days ಬೇಕಾ? ಸೊ ಇವಾಗ ಏನು ಈ ಶರ್ಟ್ ಮೇಲೆ ಇದೇ ಶರ್ಟ್ ಮೇಲೆ ಮಾಡ್ತೀಯಾ? ಈ ಶರ್ಟ್ ಮೇಲೆ ಪೇಂಟಿಂಗ್, ಇದು ಹೊಸ ಶರ್ಟ್, ವೈಟ್ ಶರ್ಟ್ ಇವಳ್ದೆ ಅದು. ಈಗ ಇದ್ರ ಮೇಲೆ ಪೇಂಟಿಂಗ್ ಮಾಡ್ಕೊಳ್ಳೋಂತೆ. ನೋಡೋಣ ಯಾವ ಥರ ಮಾಡಿ. ಬಟ್ ಇದು ಇವಾಗಲೇ ಕಂಪ್ಲೀಟ್ ಆಗಲ್ಲ. ನೆಕ್ಸ್ಟು ನಾಳೆ ಆಗುತ್ತೆ. 2 ದಿನ ಬೇಕಾಗುತ್ತಂತೆ. ಸೊ ಗೈಸ್, ಈಗ ಒಂದು 4 ಡ್ರಾಯಿಂಗ್ಸ್ನ ಜೆರಾಕ್ಸ್ ತರಬೇಕು ಹೋಗಿ. ಸೊ ಹೋಗಿ ಜೆರಾಕ್ಸ್ ತೊಗೊಂಡು ಆಮೇಲೆ ಸಿಗ್ತೀನಿ. ಸೊ ಈಗ ಜೆರಾಕ್ಸ್ ತೊಗೊಂಬಂದೆ. ಎಲ್ಲ 5 ಏನೋ ಇದೆ. ಇದೊಂದು ಈ ಥರ ಡ್ರಾಯಿಂಗು ಈಗ ಶರ್ಟ್ ಮೇಲೆ ಮಾಡ್ತಾನೆ. ಡ್ರಾಯಿಂಗ್ ಅಲ್ಲ, ಪೇಂಟಿಂಗ್ ಮಾಡ್ತಾನಂತೆ. ಅದೇನೋ ನನಗೂ ಗೊತ್ತಿಲ್ಲ, ನೋಡೋಣ. ಬಟ್ ಇದು 2 days ಆಗುತ್ತೆ. ಸೊ ಲಾಸ್ಟ್ ವೀಕು ಒಂದು ಏರ್ ಫ್ರೈಯರ್ ತೊಗೊಂಡಿದ್ವಿ ಪಿಜನ್ದು. ಸೊ ಅದರಲ್ಲಿ ನಾವು ಫ್ರೆಂಚ್ ಫ್ರೈಸ್ ಎಲ್ಲ ಟ್ರೈ ಮಾಡಿದ್ವಿ. ಅಷ್ಟು ಲೈಕ್ ಅದು ಬ್ಲಾಗ್ ಎಲ್ಲ ಮಾಡಿಲ್ಲ, ಬಟ್ ಓಕೆ, ಚೆನ್ನಾಗಿ ಬಂದಿತ್ತು. ಸೊ 3 ಬಂದಿತ್ತು, ನಾನು 2 ಬಂದು ತೊಗೊಂಡಿದ್ದೀನಿ. ಯಾಕಂದರೆ 2 ಪ್ಯಾಟಿ ಇರೋದು. ಬಟ್ ಏನಂದರೆ ಚೀಸ್ ಇರೋದೇ ಒಂದೇ ಒಂದು. ಬಟ್ ಓಕೆ, ನಾನು 10 ಪೀಸ್ ತರಿಸಿದೆ, ಎಲ್ಲ ಖಾಲಿ ಆಗ್ಬಿಟ್ಟೈತೆ. ಇದೇ ಅಂದ್ಕೊಂಡಿದ್ದೆ, ಬಟ್ ಇರೋದೇ ಇದೊಂದು. ಬಟ್ ಇದರಲ್ಲೇ ಅಡ್ಜಸ್ಟ್ ಮಾಡಿ ಹಾಕ್ತೀನಿ. ಸೊ ಪ್ಯಾಟಿ ರೆಡಿಯಾಗಿದೆ. ಇದು ವೆಜ್ ಪ್ಯಾಟಿ. ಇಲ್ಲಿ ಬನ್ನು ರೆಡಿಯಾಗಿದೆ. ಇನ್ನು ಲೈಕ್ ಮನೇಲಿರೋ ತರಕಾರಿನೇ ಹಾಕ್ತಿದ್ದೀನಿ. ಏಕೆ? ಜಸ್ಟ್ ಟೊಮೊಟೊ ಈರುಳ್ಳಿ ಹಾಕ್ಬಿಟ್ಟೆ ಮಾಡ್ತೀವಿ, ನೋಡೋಣ. ಈಗ ಮಯೋನೀಸ್ ಹಾಕ್ತಾಯಿದ್ದೀನಿ, ವೆಜ್ ಮಯೋನೀಸು. ಈಗ ಜಿಂಜರ್ ಮಯೋನೀಸ್ ಹಾಕ್ತಿದ್ದೀನಿ, ಗಾರ್ಲಿಕ್. ಸಾಕಲ್ಲ? ಮಿನಿಟ್ಸ್ ಅದಿರಲಿ ಬಿಡೆ, ಅದಿರಲಿ ಬಿಡೆ. ಸೊ ಫೈನಲಿ ಬರ್ಗರ್ ರೆಡಿಯಾಗಿದೆ. ಸೊ ಟೇಸ್ಟ್ ಮಾಡ್ತಿದ್ದೀನಿ. ಚೆನ್ನಾಗಿದೆ. ಓಕೆ, ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ. ಈಗ ಬರ್ಗರ್ ತಿಂದ ತಕ್ಷಣ ಊಟ ಮಾಡಿದ್ವಿ ಸ್ವಲ್ಪ. ತ್ರಿಷಾ ಏನೋ ಆಗಲೇ ಹೇಳ್ತಾ ತಂದಲ್ಲ ಡ್ರಾಯಿಂಗು, ಅದೇ ಥರ ಪೇಂಟಿಂಗ್ ಮಾಡ್ತಿದ್ದಾಳೆ ಕೃಷ್ಣಂದು ವೈಟ್ ಶರ್ಟ್ ಮೇಲೆ. ಏನು ಅನ್ನೋದು ಇದನ್ನು?
ಹಾಂ, ಕ್ಲಾತ್ ಪೇಂಟ್. ಕ್ಲಾತ್ ಪೇಂಟ್ ಅಂತ. ನೀನು ಯಾಕೆ ಹೇಳ್ತಾ ಇದೀಯಾ? ನೋಡೋಣ ಹೆಂಗೆ ಬರುತ್ತೋ. ಲೈಕ್ ಇದು ವಾಟರಲ್ಲಿ ವಾಶ್ ಮಾಡಿದ್ರು ಏನೂ ಆಗಲ್ಲ. ವಾಟರ್ ಪ್ರೂಫಾ? ವಾಟರ್ ಪ್ರೂಫ್ ಪೇಂಟ್ ಅಲ್ಲ? ಕ್ಲಾತ್ನ ನಾರ್ಮಲ್ ಆಗಿ ಉಜ್ಜಿ ತೊಳಿತೀರಲ್ಲ, ಹ್ಞೂ. ಆ ಥರ ತೊಳೆದ್ರು ಏನೂ ಆಗಲ್ಲ. ಬಾಲಕೃಷ್ಣ ಪೇಂಟಿಂಗ್ಸಲ್ಲಿ ನೋಡ್ರಿ, ಇದೇ ಡ್ರಾಯಿಂಗ್ ಮಾಡ್ತಿರೋದು. ನಾವು ಡ್ರಾಯಿಂಗ್ ಮಾಡಿದ್ದಾರೆ, ಡ್ರಾಯಿಂಗ್ ಅಲ್ಲ ಸಾರಿ, ಪೇಂಟಿಂಗು. ಅಲ್ಲಿ ಒಂದ್ಸರಿ ಕೈ ಆಯ್ತು. ಏನು ಕಾಣಿಸ್ತೈತೆ? ಇದೇನಾದರೂ ಪೇಂಟಿಂಗ್ ಸಕ್ಕತ್ತಾಗಿ ಬಂದರೆ ನನ್ನ ಶರ್ಟ್ ಮೇಲೆ ಒಂದು ಡಿಫ್ರೆಂಟಾಗಿ ಏನಾದರೂ ಒಂದು ಪೇಂಟ್ ಮಾಡಿಸ್ಕೊತೀನಿ. ಚೆನ್ನಾಗೇ ಮಾಡ್ತಾಳೆ. ಲಾಸ್ಟ್ ಲೈಕ್ ನೋಡ್ರಿ, ಆಗಲೇ ತೋರಿಸಿದ್ನಲ್ಲ ವೀಡಿಯೋದಲ್ಲಿ, ಆ ಪೇಂಟ್ಸಲ್ಲಿ ಅವಳೇ ಮಾಡಿರೋದು. ಬಟ್ ಕ್ಲಾತ್ ಪೇಂಟ್ ಅವಳು ಮಾಡಿರೋದು ನಾನು ನೋಡಿಲ್ಲ. ಸೊ ಹೆಂಗೆ ಮಾಡ್ತಾಳೆ ನೋಡೋಣ. ಬಟ್ ಇವತ್ತೇ ಮುಗಿಯಲ್ಲ ಇದು, ಒಂದು 2 ದಿನ ಆಗುತ್ತೆ. ಒಂದು 2 ದಿನನೇನೆ, 2 ಡೇಸ್ ಆಗುತ್ತಂತೆ. ಏನೇನೋ ತಿನ್ನಬೇಕು ಅಂತ ಅನಿಸ್ತೈತಂತೆ ಅವಳಿಗೆ. ಮಾವಿನಕಾಯಿ ಬೇಕು ಅಂದು ಮಾವಿನಕಾಯಿ ಆರ್ಡ್ರ್ ಮಾಡಿದ್ವಿ. ಮಾವಿನಕಾಯಿ ಮತ್ತು ದೇಸಿ ಪಾಪ್ಸ್, ಅದೇ ಹುಣ್ಸೆಹಣ್ಣು ಬರುತ್ತಲ್ಲ, ಹುಣ್ಸೆಹಣ್ಣು ಕಡ್ಡಿ, ಅದು ಬುಕ್ ಮಾಡಿದ್ದೆಲ್ಲ ಬಂತು ನೋಡ್ರಿ. ಮ್ಯಾಂಗೋ ಆಲ್ರೆಡಿ ಎಲ್ಲ ಕಟ್ ಮಾಡಿಬಿಟ್ಟು ಇದು ಮಾಡಿದ್ದಾಳೆ. ನಮ್ಮಪ್ಪ ನಮ್ಮಮ್ಮ ಎಲ್ಲ ತಿಂತಾ ಇದ್ದಾರೆ ಕೂತ್ಕೊಂಡು. ಸದಾಪುರಿ ಉಪ್ಪು ಖಾರ ಎಲ್ಲ ಹಾಕಿರೋದಕ್ಕೆ ಒಂಥರ ಸ್ಪೈಸಿ. ಈಗ ನೋಡ್ರಿ, ಇದೊಂದು ವೆಜ್ ಚಿಪ್ಸು, ನೋ ಪಾಮ್ ಆಯಿಲ್ ಎಲ್ಲ, ಮತ್ತು ಇವ್ರಿಗೆ ಇದು ಯಾವಾಗ ಬೇಕು ಅಂತಾಳೆ. ಇದೊಂದು ದೇಸಿ ಪಾಪ್ಸು. ಇದು ₹1 ಆಫರ್ ಇತ್ತು. 199 ಎಬೋ ತೊಗೊಂಡ್ರೆ ₹1 ಆಫರು. 400 ಗ್ರಾಮ್ಸ್ ಟು 500 ಗ್ರಾಮ್ಸ್ ಈರುಳ್ಳಿ, ಆಮೇಲೆ ಒಂದು ಏರ್ ಫ್ರೆಶ್ನರು, ಆಮೇಲೆ ಒಂದು ಬ್ರೌನಿ, ವಾಲ್ನಟ್ ಬ್ರೌನಿ, ಆಮೇಲೆ ಮ್ಯಾಂಗೋ. ಇದೊಂದು ಸೂಪ್ ತೊಗೊಂಡು ನೋಡ್ರಿ, ಪೇಂಟಿಂಗ್ ಇಷ್ಟು ಮಾಡಿದ್ದಾಳೆ, ಇನ್ನೂ ಮಾಡ್ತಿದ್ದಾಳೆ. ಸಗದಾಗಿ ಕಾಣಿಸ್ತಿದೆ. ನನಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಬರುತ್ತೆ ಅಂತ, ಬಟ್ ಸಗದಾಗಿ ಬರ್ತಾಯಿದೆ. ಗೈಸ್, ಏನು ಗೊತ್ತಾ, ನಮ್ಮ ಮನೆ ಮುಂದೆ ಪಾರ್ಟಿ ಮಾವಿನಕಾಯಿ ಖಾರ, ನಮ್ಮ ಮನೆ ಮುಂದೆ ಪಾರ್ಟಿ ಇಟ್ಟಿದ್ವಲ್ಲ, ಅದರಲ್ಲಿ ಒಂದು ಗಿಡ ಇತ್ತು. ಆ ಗಿಡದಲ್ಲಿ ಏನಮ್ಮ ಪಕ್ಷಿ, ಅದೇನೋ ಪಕ್ಷಿ ಬಂದ್ಬಿಟ್ಟು ಮರಿ ಮಾಡಿದೆ, ಅಲ್ಲ ಮೊಟ್ಟೆ ಇಟ್ಟಿದೆ, ಗೂಡು ಕಟ್ಬಿಟ್ಟು ಮೊಟ್ಟೆ ಇಟ್ಟಿದೆ. ತೋರಿಸ್ತೀನಿ ನೋಡಿ. ಎರಡು ಮೊಟ್ಟೆ ಇಟ್ಟಿದೆ. ಅದು ಆಲ್ಮೋಸ್ಟ್ ಜಾಸ್ತಿ ಇವತ್ತು ಅದರಲ್ಲೇ ಪ್ರೊಟೆಕ್ಟ್ ಮಾಡುತ್ತಾ ಎಕ್ಸ್ನ. ಇವಾಗೆಲ್ಲ ಹೋಗ್ಬಿಟ್ಟು ಮತ್ತೆ ಬರುತ್ತೆ. ಫುಲ್ಲು ಅವಾಗಿಂದ ಫುಲ್ಲು ಅದನ್ನು ನೋಡ್ಕೊತಾ ಇರುತ್ತೆ. ಅದನ್ನ ಇಂಗ್ಲೀಷಲ್ಲಿ ನೈಟ್ ಇಂಗ್ಲೆ ಅಂತ ಅಂತಾರೆ. ಆ ಫೋಟೋ ಹಾಕ್ತೀನಿ ನೋಡ್ರಿ, ಆ ಬರ್ಡ್ದು. ನೋಡ್ರಿ, ನಮ್ಮಪ್ಪ ಕಿವಿಯಲ್ಲಿ ಇಯರ್ಫೋನ್ ಇಕ್ಕೊಂಡು ಸಾಂಗ್ ಇಕ್ಕೊಂಡು ಮಲ್ಕೊಳೋದು. ನಾನೇ ಹಾಡು ಯಾವಾಗಲೂ ಹಿಂಗೆ ಮಲ್ಕೊಳೋದು. ಬಟ್ ಇವಾಗ ನಾಟಕ ಮಾಡ್ತಾವ್ರೆ ಅಷ್ಟೇ, ಕ್ಯಾಮ್ರಾ ಆನ್ ಮಾಡಿದ್ದಕ್ಕೆ. ಮದುವೆ ಆದಾಗಿಂದ ಡಯಟ್ ಇಲ್ಲ, ಏನಿಲ್ಲ, ಎಲ್ಲ ತಿನ್ನೋದೆ. ಮುಂಚೆ ಏನೂ ತಿಂತಿರ್ಲಿಲ್ಲ. ಅಪ್ಪಂಗೆ ಕೊಡು. ನಿನ್ನ ಮ್ಯಾಂಗೋಗೆ ಹೆವಿ ಸ್ಪೈಸಿ ಹಾಕ್ಬಿಟ್ಟಿದೆ, ಹೊಟ್ಟೆಲ್ಲ ಉದಿತಾಯ್ತು. ಅದಕ್ಕೆ ಬ್ರೌನಿ ನೋಡಿ. ಇದು ಯಾವುದು ನೋ ಪಾಮ್ ಆಯಿಲ್, ರಿಚ್ ಇನ್ ಫೈಬರ್, 0 ಟ್ರಾನ್ಸ್ಫ್ಯಾಟ್ ಅಂತ ಹಾಕಿ ಚಿಪ್ಸ್ ಸಕ್ಕದೈತೆ. ₹55. ಬಿಂಗೋ, ಲೇಸ್ ಅದೆಲ್ಲ ತೊಗೊಳೋದಕ್ಕಿಂತ ಇದೇ ತಿನ್ನೋದು ಬೆಸ್ಟ್ ಅನ್ನಿಸ್ತದೆ. ಪೀನಟ್ಸ್ ಅಂತೆ. ಗಾಯ್ಸ್, ಆನ್ಲೈನ್ ಮೀಟಿಂಗು, ಫ್ಯಾಮಿಲಿ ಮೀಟಿಂಗು. ನೋಡ್ರಿ, ನಮ್ಮ ತಾತ ಸ್ಪೆಕ್ಸ್ ಹಾಕೊಂಡು ಹೆಂಗೆ ಮಾತಾಡ್ತವ್ರೆ. ಹುಲಿ ನೋಡ್ರಿ, ಕಟಿಂಗ್ ಮಾಡಿಸ್ಬಿಟ್ಟೈತೆ ಹುಲಿ. ಚೆನ್ನಾಗೈತಾ?
ಹ್ಞೂ ಬಿಡ ಸಕ್ಕದಾಯ್ತಲಿ. ಯಾವ್ದು ಮುಲ್ಲೆಟ್ ನಮ್ಮ ಮೇಲೆ ಎಲ್ಲ ಕಟ್ ಮಾಡಿಸ್ಬೇಕು ತಾನೆ ಇನ್ನು ಸ್ವಲ್ಪ? ಇಲ್ಲ ಇನ್ನು ಸ್ವಲ್ಪ ಶಾರ್ಟ್ ಮಾಡಿಸ್ಬೇಕಿತ್ಲಿ. ಇವನಾರ ಬರೀ ಕಾರ್ ತೋರಿಸ್ತಾವನೆ ನೋಡ್ರಿ. ನಮ್ಮ ತಾತ ವ್ಲಾಗಲ್ಲಿ ನೋಡಿರ್ತೀರಾ, ಎಷ್ಟೊಂದು ವ್ಲಾಗಲ್ಲಿ ಇದ್ದಾರೆ ಇವರು. ಪರ್ಫ್ಯೂಮ್ ಇವತ್ತು ಹಾಕಿಲ್ಲ, ಇನ್ನು ಇಷ್ಟೊತ್ತಿಗೆ ಹಾಕಿರಲ್ಲ. ಇಷ್ಟ ಆಗ್ತಾ ಐತೆ. ಇನ್ನೂ ಫಿನಿಶಿಂಗೇ ಬಂದಿಲ್ಲ, ಬಟ್ ಆದ್ರೆ ಸಕಾಲ ಕಾಣಿಸ್ತಾ ಐತೆ. ಮತ್ತೆ ನೀವು ಯಾರಾದರೂ ಸೆಕೆಂಡ್ಸ್ ಕಾರ್ಸ್, ಯೂಸ್ಡ್ ಕಾರ್ಸ್ ಬೈಯಿಂಗ್ ಆರ್ ಸೆಲ್ಲಿಂಗ್ ಏನಾದರೂ ನೋಡ್ತಿದ್ರೆ, ಅಪ್ಪು ಕನ್ಸಲ್ಟೆಂಟ್ ಅಂತ ನಾನು ಅವ್ರ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ